ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ 22ನೇ ಏಪ್ರಿಲ್ 1883 ಚೈತ್ರ ಪೂರ್ಣಿಮೆ ಭಾನುವಾರ. ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದ ಹತ್ತಿರವಿರುವ ವೇಣಿ ಮಾಧವ ಪಾಲನ ಉದ್ಯಾನವನಕ್ಕೆ ಬಂದಿದ್ದಾರೆ. ಇಂದು ಇಲ್ಲಿ ಬ್ರಾಹ್ಮ ಸಮಾಜದ ಷಾಣ್ಮಾಸಿಕ ಮಹೋತ್ಸವ. ಅನೇಕ ಬ್ರಾಹ್ಮ ಭಕ್ತರು ಬಂದು ನೆರೆದಿದ್ದಾರೆ. ಅವರೆಲ್ಲರೂ ಪರಮಹಂಸರ ಸುತ್ತ ಕುಳಿತು ಆಗಾಗ ಅವರಿಗೆ ಏನೇನೋ ಪ್ರಶ್ನೆ ಹಾಕುತ್ತಿದ್ದಾರೆ. ಒಬ್ಬ ಬ್ರಾಹ್ಮ ಭಕ್ತ, ಮಹಾಶಯರೇ, ಮಾರ್ಗವೇನು? ಶ್ರೀರಾಮಕೃಷ್ಣರು, ಅನುರಾಗ ಎಂದರೆ ಭಗವಂತನನ್ನು ಪ್ರೀತಿಸುವುದು. ಮತ್ತೆ ಪ್ರಾರ್ಥನೆ. ಬ್ರಾಹ್ಮ ಭಕ್ತ, ಯಾವುದನ್ನು ಅನುಸರಿಸಬೇಕು? ಅನುರಾಗವನ್ನೇ ಅಥವಾ ಪ್ರಾರ್ಥನೆಯನ್ನೇ? ಶ್ರೀರಾಮಕೃಷ್ಣರು, ಮೊದಲು ಅನುರಾಗ, ಬಳಿಕ ಪ್ರಾರ್ಥನೆ. ಪರಮಹಂಸರು ಹಾಡುತ್ತಿದ್ದಾರೆ. ನಂಬಿ ಕರೆದರೆ ತಾಯಿ ಓ ಎನ್ನದಿಹಳೇನು, ನಿನ್ನ ತೊರೆದವಳೆಂತು ಇರಬಲ್ಲಳೋ. ಪರಮಹಂಸರು ಮಾತು ಮುಂದುವರಿಸಿ ಹೇಳುತ್ತಿದ್ದಾರೆ. ಸತತ ಭಗವಂತನ ನಾಮಗುಣ ಕೀರ್ತನೆ ಮತ್ತು ಪ್ರಾರ್ಥನೆ ಮಾಡುತ್ತಿರಬೇಕು. ಹಳೇ ಚೊಂಬನ್ನು ದಿನವೂ ಬೆಳಗುತ್ತಿರಬೇಕು. ಎಲ್ಲೋ ಒಂದು ದಿನ ಬೆಳಗಿಬಿಟ್ಟರೆ ಏನಾದ ಹಾಗಾಯಿತು? ವಿವೇಕ ವೈರಾಗ್ಯಗಳಿಂದ ಒಡಗೂಡಿರಬೇಕು. ಈ ಸಂಸಾರ ಅನಿತ್ಯ ಎಂಬ ಜ್ಞಾನವನ್ನು ಮನಸ್ಸಿಗೆ ಚೆನ್ನಾಗಿ ಒತ್ತಬೇಕು. ಬ್ರಾಹ್ಮಭಕ್ತ, ಸಂಸಾರವನ್ನು ತ್ಯಜಿಸಿಬಿಡುವುದು ಒಳ್ಳೆಯದೇ? ಶ್ರೀರಾಮಕೃಷ್ಣರು, ಎಲ್ಲರೂ ತ್ಯಜಿಸಿಬಿಡಬೇಕಾಗಿಲ್ಲ. ಯಾರ ಭೋಗೋಪಭೋಗಗಳು ಇನ್ನೂ ಕೊನೆಗೊಂಡಿಲ್ಲವೋ ಅವರು ತ್ಯಜಿಸಿಬಿಡಬೇಕಾಗಿಲ್ಲ. ಕೇವಲ 2 ಆಣೆ ಮದ್ಯ ಕುಡಿದರೆ ಮತ್ತನಾಗಲಾಗುವುದೇ? ಬ್ರಾಹ್ಮಭಕ್ತ, ಹಾಗಾದರೆ ಅವರು ಸಾಂಸಾರಿಕ ಜೀವನ ನಡೆಸಿಕೊಂಡು ಹೋಗಬೇಕೇ? ಶ್ರೀರಾಮಕೃಷ್ಣರು, ಹೌದು, ಅವರು ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ನಿಷ್ಕಾಮ ಭಾವನೆಯಿಂದ ಮಾಡಲು ಪ್ರಯತ್ನಿಸಬೇಕು. ಕೈಗೆ ಎಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಬಿಡಿಸಬೇಕು. ಧನಿಕನ ಮನೆ ದಾಸಿ ಎಲ್ಲ ಕೆಲಸಗಳನ್ನೂ ಮಾಡುತ್ತಾಳೆ. ಆದರೆ ಆಕೆಯ ಮನಸ್ಸು ಮಾತ್ರ ತನ್ನ ಊರಿನಲ್ಲೇ ನೆಲೆಸಿರುತ್ತದೆ. ಇದಕ್ಕೆ ನಿಷ್ಕಾಮ ಕರ್ಮ ಅಂತ ಹೆಸರು. ನೀವು ಮಾನಸಿಕವಾಗಿ ತ್ಯಾಗ ಮಾಡಬೇಕು. ಸನ್ಯಾಸಿ ಬಾಹ್ಯಿಕ ತ್ಯಾಗ, ಮಾನಸಿಕ ತ್ಯಾಗ ಎರಡನ್ನೂ ಮಾಡಬೇಕು. ಬ್ರಾಹ್ಮಭಕ್ತ, ಭೋಗಾಂತವಾಗಬೇಕು ಅಂದರೆ ಏನು? ಶ್ರೀರಾಮಕೃಷ್ಣರು, ಕಾಮಕಾಂಚನಗಳೇ ಭೋಗ. ಯಾವ ಕೊಠಡಿಯಲ್ಲಿ ಹುಣಸೆಕಾಯಿಯ ಉಪ್ಪಿನಕಾಯಿ, ನೀರಿನ ಗುಡಾಣ ಇದೆಯೋ ಅಲ್ಲಿಯೇ ವಿಷಮಶೀತ ಜ್ವರದ ರೋಗಿಯನ್ನು ಬಿಟ್ಟರೆ ಕಷ್ಟಕ್ಕಿಟ್ಟುಕೊಳ್ಳುತ್ತದೆ. ಧನ, ಕನಕ, ಕೀರ್ತಿ, ಸಂಭ್ರಮ, ದೇಹ ಸುಖ ಇವನ್ನೆಲ್ಲ ಒಮ್ಮೆ ಅನುಭವಿಸಿದ ಹೊರತು, ಅಂದರೆ ಭೋಗಾಂತವಾಗದ ಹೊರತು, ಅನೇಕರಿಗೆ ಹೃದಯದಲ್ಲಿ ಭಗವಂತನಿಗಾಗಿ ವ್ಯಾಕುಲತೆ ಉಂಟಾಗದು. ಬ್ರಾಹ್ಮಭಕ್ತ, ನಿಜವಾಗಿ ಕೆಟ್ಟವರಾರು, ಹೆಂಗಸೋ ಗಂಡಸೋ? ಶ್ರೀರಾಮಕೃಷ್ಣರು, ವಿದ್ಯಾರೂಪಿಣಿ ಹೆಂಗಸೂ ಇದ್ದಾಳೆ, ಅವಿದ್ಯಾರೂಪಿಣಿ ಹೆಂಗಸೂ ಇದ್ದಾಳೆ. ವಿದ್ಯಾರೂಪಿಣಿ ಹೆಂಗಸು ಭಗವಂತನ ಕಡೆಗೆ ಕರೆದೊಯ್ಯುತ್ತಾಳೆ. ಆದರೆ ಅವಿದ್ಯಾರೂಪಿಣಿ ಹೆಂಗಸು ಭಗವಂತನನ್ನು ಮರೆಸಿ ಸಂಸಾರದಲ್ಲಿ ಮುಳುಗಿಸಿ ಬಿಡುತ್ತಾಳೆ. ಭಗವಂತನ ಮಾಯೆಯಿಂದಲೇ ಈ ಜಗತ್ತು, ಈ ಸಂಸಾರ ಉದ್ಭವಿಸಿದೆ. ಮಹಾಮಾಯೆಯಲ್ಲಿ ವಿದ್ಯಾಮಾಯೆ, ಅವಿದ್ಯಾಮಾಯೆ ಎರಡೂ ಇವೆ. ವಿದ್ಯಾಮಾಯೆಯನ್ನು ಅವಲಂಬಿಸಿದರೆ ಸಾಧುಸಂಗ, ಜ್ಞಾನ, ಭಕ್ತಿ, ಪ್ರೇಮ, ವೈರಾಗ್ಯ ಇವೆಲ್ಲ ಉಂಟಾಗುತ್ತದೆ. ಅವಿದ್ಯಾಮಾಯೆ ಎಂದರೆ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳ ವಸ್ತುಗಳು, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವು ಭಗವಂತನನ್ನು ಮರೆಸಿಬಿಡುತ್ತವೆ. ಬ್ರಾಹ್ಮಭಕ್ತ, ಅವಿದ್ಯೆಯಿಂದ ಅಜ್ಞಾನ ಉಂಟಾಗುವುದಾದರೆ ಯಾಕೆ ಭಗವಂತ ಅದನ್ನು ಸೃಷ್ಟಿಸಿದ? ಶ್ರೀರಾಮಕೃಷ್ಣರು, ಆತನ ಲೀಲೆ ಕತ್ತಲೆ ಇಲ್ಲದೇ ಇತ್ತು ಎಂದರೆ ಬೆಳಕಿನ ಮಹಿಮೆಯನ್ನು ಅರಿಯಲಾಗುವುದಿಲ್ಲ. ದುಃಖ ಇಲ್ಲದೇ ಇತ್ತು ಎಂದರೆ ಸುಖ ಏನು ಎಂಬುದನ್ನು ಅರಿಯಲಾಗುವುದಿಲ್ಲ.
ಕೆಟ್ಟದ್ದು ಏನು ಎಂಬುದರ ಅರಿವು ಇದ್ದರೆ ತಾನೇ ಒಳ್ಳೆಯದು ಏನು ಎಂಬುದರ ಅರಿವು ಆಗಬೇಕಾದರೆ, ಮತ್ತೆ ಸಿಪ್ಪೆ ಇರುವುದರಿಂದ ತಾನೇ ಮಾವಿನಕಾಯಿ ಬೆಳೆಯುತ್ತದೆ, ಹಣ್ಣಾಗುತ್ತದೆ. ಮಾವಿನಕಾಯಿ ಪೂರ್ತಿ ಹಣ್ಣಾಗಿ ತಿನ್ನಲು ಸಿದ್ಧವಾಯಿತು ಎಂದರೆ ಆಗ ಸಿಪ್ಪೆ ಬಿಸಾಡಿ ಬಿಡಬೇಕಾಗುತ್ತದೆ. ಮಾಯಾ ರೂಪದ ಸಿಪ್ಪೆ ಇರುವುದರಿಂದ ಕ್ರಮೇಣ ಬ್ರಹ್ಮಜ್ಞಾನ ಸಾಧ್ಯ. ಮಾವಿನಕಾಯಿ ಸಿಪ್ಪೆಯ ಹಾಗೆ ವಿದ್ಯಾಮಾಯೆ ಅವಿದ್ಯಾಮಾಯೆ ಎರಡೂ ಅವಶ್ಯಕ. ಬ್ರಾಹ್ಮಭಕ್ತ ಒಳ್ಳೆಯದು. ಸಾಕಾರ ಪೂಜೆ ಅಂದರೆ ಮಣ್ಣಿನಿಂದ ಮಾಡಿದ ಭಗವಂತನ ಪ್ರತಿಮೆಗಳ ಪೂಜೆ ಒಳ್ಳೆಯದೇ? ಶ್ರೀರಾಮಕೃಷ್ಣರು, ನೀವು ಸಾಕಾರವನ್ನು ಒಪ್ಪುತ್ತಿಲ್ಲ, ಅದು ಒಳ್ಳೆಯದೇ. ಮೂರ್ತಿ ನಿಮಗಲ್ಲ, ನಿಮಗೆ ಕೇವಲ ಭಾವ ಮಾತ್ರ. ನೀವು ಸಾಕಾರೋಪಾಸಕರ ವ್ಯಾಕುಲವನ್ನು ಅನುಸರಿಸಬೇಕು. ಶ್ರೀಕೃಷ್ಣನಲ್ಲಿ ರಾಧೆಗಿದ್ದ ಆಕರ್ಷಣೆ, ಪ್ರೀತಿ ಇವನ್ನು. ಸಾಕಾರವಾದಿಗಳು ಭಗವತಿ ಕಾಳಿಯ ಅಥವಾ ಭಗವತಿ ದುರ್ಗೆಯ ಪೂಜೆ ಮಾಡುವಾಗ ಎಂಥ ವ್ಯಾಕುಲತೆಯಿಂದ ಅಮ್ಮ ಅಮ್ಮ ಅಂತ ಕರೆಯುತ್ತಾರೆ. ಎಷ್ಟೊಂದಾಗಿ ಭಗವತಿಯನ್ನು ಪ್ರೀತಿಸುತ್ತಾರೆ. ಅವರ ಆ ಭಾವವನ್ನು ನೀವು ಅನುಕರಿಸಬೇಕು. ನೀವೇನೂ ಮೂರ್ತಿಯನ್ನು ಪೂಜಿಸಬೇಕಾಗಿಲ್ಲ. ಬ್ರಾಹ್ಮಭಕ್ತ ವೈರಾಗ್ಯ ಹೇಗೆ ಉಂಟಾಗುತ್ತದೆ? ಎಲ್ಲರಿಗೂ ಅದು ಏಕೆ ಬರುವುದಿಲ್ಲ? ಶ್ರೀರಾಮಕೃಷ್ಣರು, ಭೋಗ ತೃಪ್ತಿ ಪೂರ್ಣವಾಗದ ಹೊರತು ವೈರಾಗ್ಯ ಉಂಟಾಗುವುದಿಲ್ಲ. ಮಗುವಿಗೆ ತಿಂಡಿ ಕೊಟ್ಟೋ ಅಥವಾ ಆಟದ ಸಾಮಾನು ಕೊಟ್ಟೋ ಸುಲಭವಾಗಿ ಸಮಾಧಾನಗೊಳಿಸಿ ಬಿಡಬಹುದು. ಆದರೆ ಅದು ತಿಂಡಿಯನ್ನು ತಿಂದು ಮುಗಿಸಿದ ನಂತರ ಅಥವಾ ಆಟದ ಸಾಮಾನಿನೊಡನೆ ಆಟವಾಡಿ ಮುಗಿಸಿದ ನಂತರ ಅಳಲಾರಂಭಿಸುತ್ತದೆ. ನಾನು ತಾಯಿಯ ಹತ್ತಿರ ಹೋಗಬೇಕು ಎಂಬುದಾಗಿ. ತಾಯಿಯ ಹತ್ತಿರಕ್ಕೆ ಕರೆದುಕೊಂಡು ಹೋಗಲಿಲ್ಲ ಎಂದರೆ ಕೋಪದಿಂದ ಆಟದ ಸಾಮಾನುಗಳನ್ನು ರೊಯ್ ಅಂತ ಬಿಸಾಡಿ ತಾರಸ್ವರದಿಂದ ಕಿರಿಚಲಾರಂಭಿಸುತ್ತದೆ. ಬ್ರಾಹ್ಮಭಕ್ತರು ಗುರು ಬೇಕೆಂದು ವಾದಿಸತಕ್ಕವರಿಗೆ ವಿರೋಧಿಗಳು. ಅದಕ್ಕಾಗಿ ಬ್ರಾಹ್ಮಭಕ್ತ ಅದರ ಸಂಬಂಧವಾಗಿ ಈಗ ಪ್ರಶ್ನೆ ಹಾಕಲಾರಂಭಿಸಿದ. ಬ್ರಾಹ್ಮಭಕ್ತ, ಮಹಾಶಯರೇ, ಗುರುವಿಲ್ಲದೆ ಇದ್ದರೆ ದೊರೆಯೋದಿಲ್ಲವೇ? ಶ್ರೀರಾಮಕೃಷ್ಣರು, ಕೇವಲ ಸಚ್ಚಿದಾನಂದನೇ ಗುರು. ಮನುಷ್ಯ ಗುರುವಿನ ಪಟ್ಟ ಧರಿಸಿ ಜನರಲ್ಲಿ ಆತ್ಮಜಾಗೃತಿಯನ್ನುಂಟು ಮಾಡಿದ್ದೇ ಆದರೆ ಆಗ ತಿಳಿದುಕೊಳ್ಳಬೇಕು ಸಚ್ಚಿದಾನಂದನೇ ಆ ರೂಪ ಧರಿಸಿದ್ದಾನೆ ಎಂಬುದಾಗಿ. ಗುರು ಒಬ್ಬ ಸ್ನೇಹಿತ ಇದ್ದ ಹಾಗೆ. ಆತ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾನೆ. ಭಗವಂತನ ದರ್ಶನವಾದ ನಂತರ ಗುರು ಶಿಷ್ಯರ ಭೇದ ಇರದು. ಅದು ಬಹಳ ತೊಡಕಿನ ಸನ್ನಿವೇಶವನ್ನು ಸೃಜಿಸುತ್ತದೆ. ಅಲ್ಲಿ ಗುರು ಶಿಷ್ಯರು ಒಬ್ಬರನ್ನೊಬ್ಬರು ಗುರುತಿಸಲಾರರು. ಇದಕ್ಕಾಗಿಯೇ ಜನಕರಾಜ ಶುಕದೇವನಿಗೆ ಹೇಳಿದ, ನಿನಗೆ ಬ್ರಹ್ಮಜ್ಞಾನ ಬೇಕಾಗಿದ್ದರೆ ಮೊದಲು ಗುರುದಕ್ಷಿಣೆ ಕೊಡು. ಏಕೆಂದರೆ ಬ್ರಹ್ಮಜ್ಞಾನ ದೊರೆತ ನಂತರ ಈತ ಗುರು, ತಾನು ಶಿಷ್ಯ ಎಂಬ ಭೇದ ಬುದ್ಧಿ ಇರದು. ಭಗವಂತನ ಸಾಕ್ಷಾತ್ಕಾರವಾಗದೇ ಇರುವವರೆಗೆ ಮಾತ್ರ ಗುರು ಶಿಷ್ಯ ಸಂಬಂಧ. ಕ್ರಮೇಣ ಸಾಯಂಕಾಲವಾಯಿತು. ಬ್ರಾಹ್ಮ ಭಕ್ತರಲ್ಲಿ ಕೆಲವರು ಪರಮಹಂಸರಿಗೆ ಹೇಳುತ್ತಿದ್ದಾರೆ, ಬಹುಶಃ ಈಗ ನಿಮ್ಮ ಸಾಯಂ ಸಂಧ್ಯಾವಂದನೆಗೆ ಸಮಯ ಆಗಿರಬಹುದು. ಶ್ರೀರಾಮಕೃಷ್ಣರು, ಇಲ್ಲ, ಅಂಥದ್ದೇನಿಲ್ಲ. ಮೊದಮೊದಲು ಅವನ್ನೆಲ್ಲ ಮಾಡಬೇಕಾಗುತ್ತದೆ. ಬಳಿಕ ಗಂಟೆ ಬಾರಿಸುವುದು, ವಿಧಿವತ್ ಪೂಜೆ ಇವೆಲ್ಲ ಬೇಕಾಗಿರುವುದಿಲ್ಲ. ಸಾಯಂಕಾಲವಾದ ನಂತರ ಆದಿ ಸಮಾಜದ ಆಚಾರ್ಯ ಬೇಚಾರಾಮ ವೇದಿಕೆಯಲ್ಲಿ ಕುಳಿತು ಉಪಾಸನೆ ನಡೆಸಿದರು. ಆಗಾಗ ಬ್ರಾಹ್ಮ ಸಮಾಜದ ಹಾಡುಗಳು ಮತ್ತು ಉಪನಿಷತ್ ಪಾಠಗಳು ನಡೆದವು. ಉಪಾಸನೆ ಮುಗಿದ ನಂತರ ಆಚಾರ್ಯ ಬೇಚಾರಾಮ ಪರಮಹಂಸರೊಡನೆ ಕುಳಿತುಕೊಂಡು ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ನೋಡಿ, ನನಗನಿಸುತ್ತದೆ ನಿರಾಕಾರವೂ ಸತ್ಯ, ಸಾಕಾರವೂ ಸತ್ಯ ಎಂಬುದಾಗಿ. ನಿಮಗೆ? ಆಚಾರ್ಯ, ನಿರಾಕಾರ ಎಲೆಕ್ಟ್ರಿಕ್ ಕರೆಂಟ್ ಇದ್ದ ಹಾಗೆ, ಕಣ್ಣಿನಿಂದ ನೋಡಲಾಗುವುದಿಲ್ಲ, ಆದರೆ ಅದರ ಕಾರ್ಯ ನೋಡಬಹುದು.
ಶ್ರೀರಾಮಕೃಷ್ಣರು. ಹೌದು, ಎರಡೂ ಸತ್ಯ. ಸಾಕಾರ ನಿರಾಕಾರ ಎರಡೂ ಸತ್ಯ. ಭಗವಂತ ಕೇವಲ ನಿರಾಕಾರ ಎಂಬುದು ಹೇಗೆ ಕಾಣುತ್ತದೆ ಗೊತ್ತೇ? ಇದು ಓಲಗ ಊದುವಾಗ ಓಲಗದಲ್ಲಿ 7 ರಂಧ್ರಗಳಿದ್ದರೂ ಒಬ್ಬ ಕೇವಲ ಪೋ ಅಂತ ರಾಗ ಹೊರಡಿಸುತ್ತಾನಲ್ಲ, ಹಾಗೆ. ಆದರೆ ಇನ್ನೊಬ್ಬನನ್ನು ನೋಡಿ, ಆತ ಎಷ್ಟೊಂದು ವಿವಿಧ ರಾಗರಾಗಿಣಿಗಳನ್ನು ನುಡಿಸುತ್ತಾನೆ. ಅದೇ ರೀತಿಯಾಗಿ ಹಾಗೇ ನೋಡಿ, ಸಾಕಾರವಾದಿಗಳು ಭಗವಂತನನ್ನು ಎಷ್ಟೊಂದು ವಿಧದಿಂದ ಪೂಜಿಸಿ ಆನಂದ ಪಡುತ್ತಾರೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಧುರ, ಹೀಗೆ ನಾನಾ ಭಾವಗಳಿಂದ. ನೋಡಿ, ಮುಖ್ಯವಾಗಿ ಮಾಡಬೇಕಾದ್ದೇನೆಂದರೆ ಹೇಗಾದರೂ ಮಾಡಿ ಅಮೃತ ಕುಂಡಕ್ಕೆ ಬಿದ್ದು ಬಿಡಬೇಕು. ಒಬ್ಬ ಸ್ತೋತ್ರಾದಿಗಳನ್ನು ಮಾಡಿ ಅದರೊಳಕ್ಕೆ ತಾನೇ ಧುಮುಕಬಹುದು. ಇನ್ನೊಬ್ಬನನ್ನು ಯಾರೋ ಕತ್ತು ಹಿಡಿದು ಅದರೊಳಕ್ಕೆ ನೂಕಿ ಬಿಡಬಹುದು. ಫಲ ಮಾತ್ರ ಇಬ್ಬರಿಗೂ ಒಂದೇ. ಇಬ್ಬರೂ ಅಮರರಾಗಿ ಬಿಡುತ್ತಾರೆ. ಬ್ರಾಹ್ಮ ಭಕ್ತರಿಗೆ ಸರಿಯಾದ್ದು ನೀರು ಹಿಮಗಡ್ಡೆಯ ಉಪಮೆ. ಸಚ್ಚಿದಾನಂದ ಅನಂತ ಜಲರಾಶಿ ಇದ್ದ ಹಾಗೆ. ಮಹಾಸಾಗರದ ನೀರು ಶೀತ ಪ್ರದೇಶದಲ್ಲಿ ಅಲ್ಲಲ್ಲಿ ಹಿಮಗಡ್ಡೆಗಳ ರೂಪ ತಾಳುತ್ತದೆ. ಅದೇ ಸಚ್ಚಿದಾನಂದ ಭಕ್ತರಿಗಾಗಿ ಸಾಕಾರ ರೂಪ ತಾಳುತ್ತಾನೆ. ಋಷಿಗಳು ಆ ಅತೀಂದ್ರಿಯ ಚಿನ್ಮಯ ರೂಪವನ್ನು ದರ್ಶನ ಮಾಡಿ ಆತನೊಡನೆ ಮಾತುಕತೆ ಆಡಿದರು. ಭಕ್ತರಿಗೆ ಭಾಗವತೀ ತನು ಉಂಟಾಗಿ, ಪ್ರೇಮ ಶರೀರ ಉಂಟಾಗಿ, ಅವರಿಗೂ ಅದೇ ಚಿನ್ಮಯ ರೂಪ ದರ್ಶನವಾಗುತ್ತದೆ. ಬ್ರಹ್ಮ ಅವಾಂಗ್ಮಾನಸ ಗೋಚರ ಎಂಬುದಾಗಿ ವೇದದಲ್ಲಿ ಹೇಳಿದೆ. ಜ್ಞಾನ ಸೂರ್ಯನ ತಾಪದಿಂದ ಹಿಮಗಡ್ಡೆಯಂತಹ ಭಗವಂತನ ಸಾಕಾರ ರೂಪ ಕರಗಿ ಹೋಗುತ್ತದೆ. ಬ್ರಹ್ಮಜ್ಞಾನ ದೊರೆತ ನಂತರ, ಅಂದರೆ ನಿರ್ವಿಕಲ್ಪ ಸಮಾಧಿ ದೊರೆತ ನಂತರ, ಅದರಲ್ಲಿ ಅದೇ ಅನಂತ ವಾಂಗ್ಮನಾತೀತ ಅರೂಪ ನಿರಾಕಾರ ಬ್ರಹ್ಮನ ದರ್ಶನ. ಪರಬ್ರಹ್ಮನ ಸ್ವರೂಪ ಏನೆಂಬುದಾಗಿ ಬಾಯಲ್ಲಿ ಹೇಳಲಾಗುವುದಿಲ್ಲ. ಅದರ ಸಂಬಂಧವಾಗಿ ಮಾತೇ ಹೊರಡುವ ಹಾಗಿಲ್ಲ. ಅನಂತವನ್ನು ಯಾರು ತಾನೇ ಮಾತಿನಿಂದ ವರ್ಣಿಸಬಲ್ಲರು? ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿಹೋದರೂ ಅದು ಹಾರಿ ಹೋಗಬೇಕಾದ ಎತ್ತರ ಇನ್ನೂ ಉಳಿದುಕೊಂಡೇ ಇರುತ್ತದೆ. ನೀವೇನು ಹೇಳುತ್ತೀರಿ ಆಚಾರ್ಯ? ಹೌದು, ವೇದಾಂತದಲ್ಲಿ ಹೀಗೇ ಹೇಳಿದೆ ಶ್ರೀರಾಮಕೃಷ್ಣರು. ಒಮ್ಮೆ ಒಂದು ಉಪ್ಪಿನ ಬೊಂಬೆ ಸಾಗರದ ಆಳ ಕಂಡುಹಿಡಿಯಲು ಹೋಗಿತ್ತು. ಆದರೆ ಹಿಂದಿರುಗಿ ಬಂದು ಯಾವ ವರದಿಯನ್ನೂ ಒಪ್ಪಿಸಲಿಲ್ಲ. ಶುಕದೇವ ಸಚ್ಚಿದಾನಂದ ಸಾಗರನ ದರ್ಶನ ಮಾಡಿದನೇ ವಿನಾ ಪುನಃ ಮುಳುಗು ಹಾಕಲಿಲ್ಲ ಎಂಬುದಾಗಿ ಕೆಲವರ ಅಭಿಮತ. ನಾನು ಒಮ್ಮೆ ವಿದ್ಯಾಸಾಗರನಿಗೆ ಹೇಳಿದೆ, ಎಲ್ಲ ವಸ್ತುಗಳೂ ಎಂಜಲಾಗಿ ಬಿಟ್ಟಿವೆ, ಆದರೆ ಬ್ರಹ್ಮ ಮಾತ್ರ ಉಚ್ಛಿಷ್ಟ ವಸ್ತು ಆಗಿಲ್ಲ. ಅಂದರೆ ಬ್ರಹ್ಮ ಏನು ಎಂಬುದನ್ನು ವರ್ಣನೆ ಮಾಡಲು ಯಾರಿಗೂ ಸಾಧ್ಯವಾಗಲಿಲ್ಲ. ಮಾತಿನಿಂದ ಅದನ್ನು ವರ್ಣನೆ ಮಾಡಲು ಸಾಧ್ಯವಾಯಿತು ಎಂದರೆ ಅದು ಉಚ್ಛಿಷ್ಟವಾಗಿ ಬಿಡುತ್ತದೆ. ವಿದ್ಯಾಸಾಗರ ದೊಡ್ಡ ಪಂಡಿತನಾದರೂ ನನ್ನ ಮಾತು ಕೇಳಿ ಅವನಿಗೆ ಬಹಳ ಆನಂದವಾಗಿ ಬಿಟ್ಟಿತು. ಕೇದಾರನಾಥನ ಹತ್ತಿರ ಹಿಮಾವೃತ ಬೆಟ್ಟಗಳಿವೆ. ಹೆಚ್ಚು ಎತ್ತರಕ್ಕೆ ಹತ್ತಿದರೆ ಹಿಂದಿರುಗಿ ಬರುವ ಹಾಗಿಲ್ಲ ಎಂಬುದಾಗಿ ಕೇಳಿದ್ದೇನೆ. ಇನ್ನೂ ಎತ್ತರದಲ್ಲಿ ಏನೇನಿದೆ, ಅಲ್ಲಿಗೆ ಹೋದರೆ ಏನು ಅನುಭವ ದೊರೆಯುತ್ತದೆ ಎಂಬುದನ್ನು ಅರಿಯಲು ಯಾರು ಪ್ರಯತ್ನಪಟ್ಟರೋ ಅವರು ಯಾರೂ ಅಲ್ಲಿಂದ ವರದಿ ಒಪ್ಪಿಸಲು ಹಿಂದಿರುಗಿ ಬರಲಿಲ್ಲ. ಭಗವಂತನ ದರ್ಶನ ದೊರೆಯಿತು ಎಂದರೆ ಮನುಷ್ಯ ಆನಂದ ಪರವಶನಾಗಿ ಬಿಡುತ್ತಾನೆ, ಮೂಕನಾಗಿ ಬಿಡುತ್ತಾನೆ. ಯಾರು ತಾನೇ ಸುದ್ದಿ ಸಮಾಚಾರ ಕೊಡಬಲ್ಲರು? ಯಾರು ತಾನೇ ವಿವರಿಸಬಲ್ಲರು? ರಾಜ ವಾಸಿಸುವುದು 7 ಹೆಬ್ಬಾಗಿಲುಗಳ ಆಚೆ. ಪ್ರತಿಯೊಂದು ಬಾಗಿಲ ಹತ್ತಿರವೂ
ಒಬ್ಬ ದೊಡ್ಡ ಐಶ್ವರ್ಯವಂತ ಕುಳಿತಿರುತ್ತಾನೆ. ಪ್ರತಿಯೊಂದು ಬಾಗಿಲ ಹತ್ತಿರವೂ ಶಿಷ್ಯ ಗುರುವನ್ನು ಕೇಳುತ್ತಾನೆ. ರಾಜ ಈತನೇ? ಗುರು ಹೇಳುತ್ತಾನೆ, ಅಲ್ಲ, ನೇತಿ ನೇತಿ. ಶಿಷ್ಯ 7ನೇ ಬಾಗಿಲ ಹತ್ತಿರ ಹೋದಾಗ ಆತನ ಕಣ್ಣಿಗೆ ಒಂದು ದೃಶ್ಯ ಬೀಳುವುದು. ಅದನ್ನು ನೋಡಿ ಒಮ್ಮೆಗೆ ದಂಗು ಬಡಿದವನಾಗಿ, ರಾಜ ಈತನೇ ಎಂಬುದಾಗಿ ಕೇಳಬೇಕಾಗಿಲ್ಲ. ದರ್ಶನ ಮಾತ್ರದಿಂದಲೇ ಸಮಸ್ತ ಸಂದೇಹಗಳ ನಿವೃತ್ತಿ. ಆಚಾರ್ಯ: ಹೌದು, ವೇದಾಂತದಲ್ಲಿ ಹೀಗೇ ಹೇಳಿದೆ. ಶ್ರೀರಾಮಕೃಷ್ಣರು: ಯಾವಾಗ ಭಗವಂತ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುತ್ತಾನೋ ಆಗ ಆತನಿಗೇ ಸಗುಣ ಬ್ರಹ್ಮ ಅಥವಾ ಆದ್ಯಾಶಕ್ತಿ ಅಂತ ಹೆಸರು. ಯಾವಾಗ ಆತನನ್ನು ತ್ರಿಗುಣಾತೀತ ಎಂಬುದಾಗಿ ಭಾವಿಸುತ್ತೇವೆಯೋ ಆಗ ಆತನಿಗೆ ವಾಂಗ್ಮನಾತೀತ ನಿರ್ಗುಣ ಬ್ರಹ್ಮ ಅಂತ ಹೆಸರು, ಪರಬ್ರಹ್ಮ ಅಂತ ಹೆಸರು. ಮನುಷ್ಯ ಭಗವಂತನ ಮಾಯೆಯ ಬಲೆಗೆ ಸಿಕ್ಕಿ ತನ್ನ ಸ್ವರೂಪವನ್ನು ಮರೆತುಕೊಂಡು ಬಿಡುತ್ತಾನೆ. ತಂದೆಯ ಅನಂತ ಐಶ್ವರ್ಯಕ್ಕೆ ತಾನು ಉತ್ತರಾಧಿಕಾರಿ ಎಂಬುದನ್ನು ಮರೆತು ಬಿಡುತ್ತಾನೆ. ಆತನ ಮಾಯೆ ತ್ರಿಗುಣಮಯವಾದ್ದು. ಈ 3 ಗುಣಗಳೂ ದರೋಡೆಕೋರರೇ. ಸರ್ವಸ್ವವನ್ನೂ ಹರಣ ಮಾಡಿಬಿಡುತ್ತಾರೆ, ಸ್ವರೂಪವನ್ನು ಮರೆಸಿಬಿಡುತ್ತಾರೆ. ಈ 3 ಗುಣಗಳಾದ ಸತ್ವ, ರಜಸ್ಸು, ತಮಸ್ಸು ಇವುಗಳಲ್ಲಿ ಕೇವಲ ಸತ್ವಗುಣ ಮಾತ್ರವೇ ಭಗವಂತನ ಕಡೆಗೆ ಹೋಗುವ ಮಾರ್ಗವನ್ನು ತೋರಿಸಿಕೊಟ್ಟು ಬಿಡುತ್ತದೆ. ಆದರೆ ಸತ್ವಗುಣವೂ ಮನುಷ್ಯನನ್ನು ಭಗವಂತನ ಸಮೀಪಕ್ಕೆ ಕರೆದುಕೊಂಡು ಹೋಗಿ ಬಿಡಲಾರದು. ಒಂದು ಕಥೆ ಹೇಳುತ್ತೇನೆ ಕೇಳಿ. ಒಬ್ಬ ಧನಿಕ ಕಾಡಿನ ಮಾರ್ಗವಾಗಿ ಹೋಗುತ್ತಿದ್ದ. ಇದ್ದಕ್ಕಿದ್ದ ಹಾಗೆ 3 ಡಕಾಯಿತರು ಆತನನ್ನು ಸುತ್ತುಗಟ್ಟಿ ಆತನ ಸರ್ವಸ್ವವನ್ನೂ ಕಸಿದುಕೊಂಡು ಬಿಟ್ಟರು. ಆತನ ಹತ್ತಿರ ಇದ್ದು ಬದ್ದುದನ್ನೆಲ್ಲ ಕಿತ್ತುಕೊಂಡ ನಂತರ ಒಬ್ಬ ಡಕಾಯಿತ ಹೇಳಿದ, ಇವನನ್ನೇಕೆ ಹಾಗೇ ಬಿಟ್ಟು ಹೋಗಬೇಕು, ಕೊಂದು ಹಾಕಿ ಬಿಡೋಣ. ಹೀಗೆಂದು ಹೇಳಿ ಆತನನ್ನು ಕತ್ತರಿಸಿ ಹಾಕಲು ಮುಂದುವರಿದ. 2ನೇ ಡಕಾಯಿತ ಆತನನ್ನು ತಡೆದು ಹೇಳಿದ, ಇವನನ್ನೇಕೆ ಕೊಂದು ಹಾಕಬೇಕು, ಪಾಪ, ಇವನ ಕೈಕಾಲು ಕಟ್ಟಿ ಇಲ್ಲೇ ಬಿಟ್ಟು ಹೋಗೋಣ. ಆಗ ಈತ ಪೊಲೀಸಿನವನಿಗೆ ಹೋಗಿ ಹೇಳಲಾರ. ಹೀಗೆಂದು ಅವರು ಹಗ್ಗದಿಂದ ಧನಿಕನ ಕೈಕಾಲು ಕಟ್ಟಿ ಆತನನ್ನು ಅಲ್ಲೇ ಬಿಟ್ಟು ಹೊರಟು ಹೋದರು. ಸ್ವಲ್ಪ ಹೊತ್ತಾದ ನಂತರ 3ನೇ ಡಕಾಯಿತ ಧನಿಕನಿದ್ದಲ್ಲಿಗೆ ಹಿಂದಿರುಗಿ ಬಂದು ಹೇಳಿದ, ಅಯ್ಯೋ ಪಾಪ, ನಿನಗೆ ಬಹಳ ಕಷ್ಟವಾಗಿರಬೇಕು ಅಲ್ಲವೇ? ನಾನು ನಿನ್ನ ಕೈಕಾಲು ಬಿಚ್ಚಿ ಹಾಕುತ್ತೇನೆ. ಹಗ್ಗವನ್ನು ಬಿಚ್ಚಿ ಹಾಕಿದ. ನಂತರ ಡಕಾಯಿತ ಧನಿಕನನ್ನು ಕಾಡಿನಿಂದ ಹೊರಕ್ಕೆ ಕರೆದುಕೊಂಡು ಬಂದ. ಬಳಿಕ ರಾಜಮಾರ್ಗವನ್ನು ಸಮೀಪಿಸಿ ಆ ಡಕಾಯಿತ ಧನಿಕನಿಗೆ ಹೇಳಿದ, ಈ ಮಾರ್ಗವಾಗಿಯೇ ನೀನು ಮುಂದುವರಿ, ಯಾವ ತೊಂದರೆಯೂ ಇಲ್ಲದೆ ನಿನ್ನ ಮನೆಯನ್ನು ತಲುಪುತ್ತೀಯೇ. ಧನಿಕ ಹೇಳಿದ, ಆದರೆ ನೀನೂ ನನ್ನೊಡನೆ ಬರಲೇಬೇಕು. ನೀನು ನನಗೆ ಎಷ್ಟು ಉಪಕಾರವನ್ನು ಮಾಡಿದ್ದೀಯೇ, ಏನು ಕತೆ? ನೀನು ನಮ್ಮ ಮನೆಗೆ ಬಂದದ್ದೇ ಆದರೆ ನಮಗೆಲ್ಲ ಬಹಳ ಆನಂದವಾಗಿ ಬಿಡುತ್ತದೆ. ಡಕಾಯಿತ ಹೇಳಿದ, ಇಲ್ಲ, ನಾನು ಅಲ್ಲಿಗೆ ಬರುವ ಹಾಗಿಲ್ಲ, ಪೊಲೀಸಿನವರು ಹಿಡಿದುಕೊಂಡು ಬಿಡುತ್ತಾರೆ. ಆತ ಹೀಗೆಂದು ಹೇಳಿ ಧನಿಕನಿಗೆ ದಾರಿ ತೋರಿಸಿಕೊಟ್ಟು ಹೊರಟು ಹೋದ. ಇವನನ್ನೇಕೆ ಹಾಗೆ ಬಿಟ್ಟು ಬಿಡಬೇಕು, ಕೊಂದು ಹಾಕಿ ಬಿಡೋಣ ಎಂಬುದಾಗಿ ಹೇಳಿದ 1ನೇ ಡಕಾಯಿತ ತಮಸ್ಸಿನ ಉಪಮೆ. ತಮಸ್ಸು ನಾಶ ಮಾಡುವುದು. 2ನೆಯ ಡಕಾಯಿತ ರಜೋಗುಣಕ್ಕೆ ಉಪಮೆ. ರಜಸ್ಸು ಮನುಷ್ಯನನ್ನು ಸಂಸಾರ ಬಂಧನಕ್ಕೆ ಸಿಲುಕಿಸಿ ವಿವಿಧ ಕಾರ್ಯಗಳಲ್ಲಿ ಆತನನ್ನು ತೊಡಗಿಸುತ್ತದೆ, ಭಗವಂತನನ್ನು ಮರೆಯುವಂತೆ ಮಾಡುತ್ತದೆ. ಕೇವಲ ಸತ್ವಗುಣ ಮಾತ್ರವೇ ಭಗವಂತನ ಕಡೆಗೆ ಹೋಗುವ ಮಾರ್ಗವನ್ನು ತೋರಿಸಿಕೊಡುತ್ತದೆ. ದಯೆ, ಧರ್ಮ, ಭಕ್ತಿ ಇವೆಲ್ಲ ಸತ್ವಗುಣದಿಂದ ಉಂಟಾಗುತ್ತದೆ. ಸತ್ವಗುಣ ಮೆಟ್ಟಿಲ ಸಾಲು ತುತ್ತ ತುದಿ ಮೆಟ್ಟಲು ಇದ್ದ ಹಾಗೆ, ಅದನ್ನು ಹತ್ತಿದೊಡನೆಯೇ ಚಾವಣಿ. ಮನುಷ್ಯನ ಸ್ವಭಾವವೇ ಪರಬ್ರಹ್ಮ. ಮನುಷ್ಯ
ತ್ರಿಗುಣಾತೀತನಾಗದ ಹೊರತು ಆತನಿಗೆ ಬ್ರಹ್ಮಜ್ಞಾನ ದೊರಕದು. ಆಚಾರ್ಯ, ನೀವು ನಮಗೆ ಬಹಳ ಒಳ್ಳೆಯ ವಿಷಯಗಳನ್ನು ತಿಳಿಸಿದಿರಿ. ಶ್ರೀರಾಮಕೃಷ್ಣರು ನಗುತ್ತಾ, ಭಕ್ತರ ಸ್ವಭಾವ ಏನು ಗೊತ್ತೇ? ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನು ಸಂಧಿಸಿದಾಗ ಹೇಳುತ್ತಾನೆ, ನಾನು ಹೇಳುವುದನ್ನು ನೀನು ಕೇಳು, ನೀನು ಹೇಳುವುದನ್ನು ನಾನು ಕೇಳುತ್ತೇನೆ. ನೀವು ಆಚಾರ್ಯ ಪುರುಷರು, ಎಷ್ಟೊಂದು ಜನಕ್ಕೆ ನೀವು ಶಿಕ್ಷಣ ಕೊಡುತ್ತೀರಿ, ಏನು ಕತೆ? ನೀವು ಜಹಜು, ಆದರೆ ನಾವು ಮೀನು ಹಿಡಿಯುವ ದೋಣಿ. ಎಲ್ಲರೂ ನಗುತ್ತಿದ್ದಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.